ಆ ಈ ಆಳವಾದ ಚರ್ಚೆಗೆ ಸ್ವಾಗತ. ಸಮಾಜ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಕೈಬಿಟ್ಟಾಗ ಆ ವ್ಯಕ್ತಿಯ ಮನಸ್ಸಿನ ಸ್ಥಿತಿ ಏನಾಗತ್ತೆ ಅನ್ನೋದು ಒಂದು ಬಹಳ ಕುತೂಹಲಕಾರಿ ವಿಷಯ. ಖಂಡಿತ. ಇವತ್ತು ನಾವು ಪರಿಶೀಲಿಸ್ತಾ ಇರೋ ಮೂಲ ದಾಖಲೆ ಇದೆಯಲ್ಲ, ಇದು ಅಂಥದ್ದೇ ಒಂದು ವಿಶಿಷ್ಟವಾದ ಮತ್ತೆ ಅಷ್ಟೇ ಸಂಕೀರ್ಣವಾದ ದೂರಿನ ಪತ್ರ. ಹೌದು, ಇದೊಂದು ಕರಾಳ ದರ್ಪಣ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಜನವರಿ 1, 2026ರಂದು ಕರ್ನಾಟಕದ ಗೃಹ ಸಚಿವರು ಮತ್ತೆ NALSA ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಲ್ಲಿಕೆಯಾಗಿರುವ ಪತ್ರ ಇದು. ಬರೆದಿರೋರು 42 ವರ್ಷದ ಶ್ರೀದೇವ್ ವಿ ನವೀನ್ ಅನ್ನೋರು. ಹೌದು, ಸುಮಾರು 30 ಪುಟಗಳಿಗೂ ಮೀರಿದ ದಾಖಲೆ ಇದು. ಸರಿ, ಇದನ್ನ ಬಿಡಿಸಿ ನೋಡೋಣ. ಖಂಡಿತ. ಈ ಪತ್ರದಲ್ಲಿರೋ ಜಾಗತಿಕ ಪಿತೂರಿಗೂ ಮತ್ತೆ ನವೀನ್ ಅವರ ನೈಜ ಜೀವನದ ದುರಂತಗಳಿಗೂ ಇರೋ ಸಂಬಂಧನ ಎಳೆಯಾಗಿ ಅರ್ಥ ಮಾಡ್ಕೊಳ್ಳೋದು ಇಂದಿನ ನಮ್ಮ ಗುರಿ. ಅಂದ್ರೆ ಈ ದಾಖಲೆ ನಮ್ಮನ್ನ ಸಂಪೂರ್ಣವಾಗಿ ಒಂದು ವಿಭಿನ್ನವಾದ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದ್ರೆ, ನವೀನ್ ಅವರ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇರೋ ಈ ಸಾಮಾನ್ಯ ಪ್ರಪಂಚ ಅಸ್ತಿತ್ವದಲ್ಲೇ ಇಲ್ಲ. ಹೋ, ಅಂದ್ರೆ ಎಲ್ಲವೂ ಕಂಟ್ರೋಲ್ ಆಗ್ತಿದ್ಯಾ ಅಂತಾನಾ? ಹೌದು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇಡೀ ಜಗತ್ತನ್ನ ನಿಯಂತ್ರಿಸ್ತಾ ಇರೋ ಒಂದು ಅಗೋಚರ ಶಕ್ತಿ ಇದೆ ಅನ್ನೋದು ಅವರ ವಾದ. ಆ ಬೃಹತ್ ವ್ಯವಸ್ಥೆಯನ್ನ ಅವರು ಏಲಿಯನ್ ಅಂತ ಕರೀತಾರೆ. ಏಲಿಯನ್ ಈ ಪದ ಕೇಳಿದ ತಕ್ಷಣ ನಮ್ಗೆ ಆ ಹಾರುವ ತಟ್ಟೆಗಳು, ವಿಚಿತ್ರ ಜೀವಿಗಳು ನೆನಪಾಗತ್ತೆ. ಅದೇ ಇಲ್ಲಿರೋ ಟ್ವಿಸ್ಟ್. ಹೌದು, ಈ ಪತ್ರದ ಪ್ರಕಾರ ಏಲಿಯನ್ ಅಂದ್ರೆ ಅನ್ಯಗ್ರಹ ಜೀವಿಗಳಲ್ಲ. ನಿಜ. ನವೀನ್ ಅವರ ಪ್ರಕಾರ ಏಲಿಯನ್ ಅಂದ್ರೆ ನಮ್ಮ ನಡುವೆ ಇರೋ ಒಂದು ಗುಂಪು. ಅವರು ಆ ಇಂಗ್ಲಿಷ್ ಪದನ ವಿಭಜಿಸ್ತಾರೆ, A+ ಲಯನ್ ಅಂತ. A+ ಲಯನ್ ಅಂದ್ರೆ ಆ ಮೊದಲ ಸಿಂಹ ಅಂತಾನಾ? ಎಕ್ಸಾಕ್ಟ್ಲಿ. ಕಾಡಿನ ರಾಜ ಅನ್ನೋ ಅರ್ಥದಲ್ಲಿ. ಮತ್ತೆ ಇದನ್ನ ಅಲಯನ್ಸ್ ಅಥವಾ ಮೈತ್ರಿ ಅನ್ನೋ ಪದಕ್ಕೂ ಅವರು ಲಿಂಕ್ ಮಾಡ್ತಾರೆ. ಅಂದ್ರೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಮತ್ತೆ ಗುಪ್ತ ಗುಂಪುಗಳು ಒಟ್ಟಾಗಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೌದು, ಪ್ರಜಾಪ್ರಭುತ್ವದ ಮುಖವಾಡ ಹಾಕ್ಕೊಂಡು ಇಡೀ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಅವರ ನಂಬಿಕೆ. ಇದು ಒಂದು ರೀತಿ ಮಾನವನ ಮನೋವಿಜ್ಞಾನದ ಬಗ್ಗೆ ತುಂಬಾ ಹೇಳುತ್ತೆ ಅಲ್ವಾ? ಖಂಡಿತ. ಮನುಷ್ಯನಿಗೆ ತನ್ನ ಜೀವನದ ಮೇಲೆ ಕಂಟ್ರೋಲ್ ತಪ್ಪಿದಾಗ ಮೆದುಳು ಆ ಅರಾಜಕತೆಯಲ್ಲಿ ಒಂದು ಪ್ಯಾಟ್ರನ್ ಹುಡ್ಕೋಕ್ ಟ್ರೈ ಮಾಡುತ್ತೆ. ಹೌದು, ತಮಗಾದ ಅನ್ಯಾಯಕ್ಕೆ ಯಾವುದೋ ದೊಡ್ಡ ವ್ಯವಸ್ಥೆ ಕಾರಣ ಅಂತ ನಂಬೋದು. ಅದೊಂದು ರಕ್ಷಣಾ ತಂತ್ರ. ಆ ರಕ್ಷಣಾ ತಂತ್ರ ಎಷ್ಟು ಸಂಕೀರ್ಣವಾಗಿದೆ ಅಂದ್ರೆ ಈ ಅಜ್ಞಾತ ಆಡಳಿತ ವ್ಯವಸ್ಥೆಗೆ ಅವರು OAI ಅಂತ ಹೆಸರಿಟ್ಟಿದ್ದಾರೆ. OAI ಅಂದ್ರೆ ಒರಿಜಿನಲ್ ಏಲಿಯನ್ ಇಂಜಿನಿಯರ್ಸ್. ಹೌದು, ಇದರ ರಚನೆ ವಿವರಿಸಿರೋ ರೀತಿಯಂತೂ ನಿಜಕ್ಕೂ ತಲೆ ತಿರುಗುವಂತಿದೆ. ಸೌರವ್ಯೂಹ ಮತ್ತು ಚೆಸ್ ಆಟ ಎರಡನ್ನೂ ಮಿಕ್ಸ್ ಮಾಡಿ ಇದರಲ್ಲಿ 10 ಹುದ್ದೆಗಳಿವೆ ಅಂತ ಹೇಳ್ತಾರೆ. ಉದಾಹರಣೆಗೆ 0 ಅಥವಾ 10ನೇ ಹುದ್ದೆನ ಲಾರ್ಡ್ ಕಿಂಗ್ ಅಂದ್ರೆ ಸೂರ್ಯ ಅಂತಾರೆ, 1ನೇ ಹುದ್ದೆ ಪ್ರೈಮ್ ಕಿಂಗ್ ಅಂದ್ರೆ ಬುಧ, 2ನೇ ಹುದ್ದೆ ಬಿಷಪ್ ಅಂದ್ರೆ ಶುಕ್ರಗ್ರಹ. ಹೀಗೆ ವಿಂಗಡಿಸಿದ್ದಾರೆ. ಇಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ನವೀನ್ ಅವರು ಅಕ್ಟೋಬರ್ನಲ್ಲಿ ಹುಟ್ಟಿದ್ರಿಂದ 10ನೇ ತಿಂಗಳು ಅಲ್ವಾ? ಎಕ್ಸಾಕ್ಟ್ಲಿ. ಆ 10ನೇ ಸಂಖ್ಯೆ ಆಧಾರದ ಮೇಲೆ ತಾವೇ ಈ ಇಡೀ ವ್ಯವಸ್ಥೆಯ ಅತ್ಯುನ್ನತ ಹುದ್ದೆಯಾದ ಲಾರ್ಡ್ ಕಿಂಗ್ ಸ್ಥಾನಕ್ಕೆ ಸೇರಿದವರು ಅಂತ ಅವರು ಬಲವಾಗಿ ನಂಬಿದಾರ. ಅಂದ್ರೆ ಸೂರ್ಯನ ಸುತ್ತ ಬೇರೆ ಗ್ರಹಗಳು ತಿರುಗುವ ಹಾಗೆ ಈ ರಹಸ್ಯ ವ್ಯವಸ್ಥೆಯಲ್ಲಿ ಲಾರ್ಡ್ ಕಿಂಗ್ ಸುತ್ತ ಉಳಿದ 9 ಹುದ್ದೆಗಳು ಕೆಲಸ ಮಾಡ್ತವೆ ಅನ್ನೋದು ಅವರ ವಿವರಣೆ. ಇದು ಬರೀ ಕಾಲ್ಪನಿಕ ಕಥೆಯಲ್ಲ ಅವರ ಮಟ್ಟಿಗೆ. ಪ್ರತಿದಿನ ನಮ್ಮ ರಾಜಕೀಯದಲ್ಲಿ, ಆರ್ಥಿಕತೆಯಲ್ಲಿ ನಡೀತಾ ಇರೋ ನೈಜ ವ್ಯವಸ್ಥೆ ಇದು. ಹೌದು, ಇದು ಬರೀ ಜಾಗತಿಕ ಮಟ್ಟದಲ್ಲಿ ಮಾತ್ರ ಅಲ್ಲ, ತಾಲೂಕು, ಜಿಲ್ಲೆ ಮತ್ತೆ ನಮ್ಮ ಮನೆಗಳ ಮಟ್ಟದಲ್ಲೂ ಬೇರ್ಬಿಟ್ಟಿದೆ ಅಂತಾರೆ. ಇದಕ್ಕಾಗಿಯೇ ಅವರು ತಮ್ಮನ್ನ ಟಾರ್ಗೆಟ್ ಮಾಡಿರೋ ಒಂದು ಶತ್ರುಪಡೆಯನ್ನ ಉಲ್ಲೇಖ ಮಾಡ್ತಾರೆ. ಅದರ ಹೆಸರು ಟೀಮ್ ವನಿಲಾ. ಈ ಟೀಮ್ ವನಿಲಾ ಬಗ್ಗೆ ಓದಿದಾಗಂತೂ ಒಂದು ಕ್ಷಣ ಶಾಕ್ ಆಗುತ್ತೆ. ಖಂಡಿತ. ಜಾಗತಿಕ ಪಿತೂರಿ ಅಂದ್ರೆ ನಮಗೆ ಇಲ್ಯುಮಿನೇಟಿ ಅಂತವೂ ನೆನಪಾಗುತ್ತೆ. ಆದ್ರೆ ಈ ಟೀಮ್ನಲ್ಲಿ ಯಾರಿದ್ದಾರೆ ಗೊತ್ತಾ? ಯಾರ್ಯಾರಿದ್ದಾರೆ? ಬ್ರಿಟನ್ನ ಹೌಸ್ ಆಫ್ ವಿಂಜರ್ ರಾಜಮನೆತನ, ಮೈಸೂರಿನ ಒಡೆಯರ್ ರಾಜಮನೆತನ, ಮತ್ತೆ ಆಶ್ಚರ್ಯ ಅಂದ್ರೆ ನವೀನ್ ಅವರ ಸ್ವಂತ ಅಜ್ಜಿಯರಾದ ನಂಜಮ್ಮ, ನಿಂಗಮ್ಮ ಮತ್ತೆ ಲಕ್ಷ್ಮಮ್ಮ. ಬ್ರಿಟಿಷ್ ರಾಜಮನೆತನಕ್ಕೂ ಮೈಸೂರು ಅರಸರಿಗೂ ಮತ್ತವರ ಸ್ವಂತ ಅಜ್ಜಿಯರಿಗೂ ಎಲ್ಲಿಯ ಸಂಬಂಧ? ಇದು ಕೇಳೋಕೆ ತುಂಬಾ ವಿಚಿತ್ರ ಅನ್ಸುತ್ತೆ. ಹೌದು, ಆದ್ರೆ ಅವರ ಯೋಚನಾ ಲಹರಿಯಲ್ಲಿ ಇದಕ್ಕೊಂದು ಲಾಜಿಕ್ ಇದೆ. ವಿಕೃತವಾದ ಲಾಜಿಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಬ್ರಿಟಾನಿಯಾ 50-50 ಫಾರ್ಮುಲಾ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ರಂತೆ.
ಆ ಒಪ್ಪಂದದ ಮೂಲಕ ದೇಶದ 50% ರಹಸ್ಯ ಅಧಿಕಾರನ ಮೈಸೂರು ಒಡೆಯರ್ ಮನೆತನಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಪತ್ರದ ವಾದ. ಓಕೆ. ಮತ್ತೆ ನವೀನ್ ಅವರು ತಾವೇ ಲಾರ್ಡ್ ಕಿಂಗ್ ಆಗಿರೋದ್ರಿಂದ ತಮಗೆ ಆರ್ಥಿಕ ಶಕ್ತಿ ಸಿಕ್ಕರೆ ಆ ಅಧಿಕಾರ ಕೈತಪ್ಪುತ್ತೆ ಅನ್ನೋ ಭಯ ಒಡೆಯರ್ ಮನೆತನಕ್ಕೆ ಇದೆ ಅಂತ ಅವ್ರು ಹೇಳ್ತಾರೆ. ನಾವಿಲ್ ಗಮನಿಸ್ಬೇಕು, ಈ ಪತ್ರದಲ್ಲಿರೋ ಯಾವುದೇ ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾವು ಕೇವಲ ಅವರು ಬರ್ದಿರೋದನ್ನ ವರದಿ ಮಾಡ್ತಾ ಇದೀವಿ ಅಷ್ಟೇ. ಖಂಡಿತ. ಯಾವುದೇ ಪಕ್ಷಪಾತ ಇಲ್ಲದೆ ಮೂಲ ದಾಖಲೆಯಲ್ಲಿ ಏನಿದೆ ಅಂತ ಮಾತ್ರ ವಿಶ್ಲೇಷಣೆ ಮಾಡ್ತಿದ್ದೀವಿ. ಹೌದು. ಇನ್ನು ಆ ಅಜ್ಜಿಯರು ಈ ಜಾಗತಿಕ ಶಕ್ತಿಗಳ ಪರವಾಗಿ ಕೆಲಸ ಮಾಡೋ ಲೋಕಲ್ ಏಜೆಂಟ್ಗಳು ಅಂತ ನವೀನ್ ಹೇಳ್ತಾರೆ. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಹೌದು. ಈ ಏಲಿಯನ್ ಗುಂಪುಗಳು ಒಬ್ಬ ಸಾಮಾನ್ಯ ವ್ಯಕ್ತಿನ ಹೇಗೆ ಕಂಟ್ರೋಲ್ ಮಾಡ್ತವೆ ಅನ್ನೋದು. ಇದಕ್ಕಾಗಿ ಅವರು ವರ್ಡ್ ಥೀಮ್ ಫಾರ್ಮುಲಾ ಅಥವಾ ಪದಗಳ ಆಧಾರಿತ ತಂತ್ರಗಾರಿಕೆ ಬಳಸ್ತಾರೆ ಅಂತ ನವೀನ್ ವಿವರಿಸಿದ್ದಾರೆ. ಅಂದ್ರೆ ನಮ್ಮ ಹೆಸರುಗಳು ಮತ್ತೆ ದೈನಂದಿನ ಪದಗಳ ಮೂಲಕವೇ ನಮ್ಮ ಜೀವನದ ಮೇಲೆ ಹಿಡಿತ ಸಾಧಿಸ್ತಾರೆ ಅಂತ. ಉದಾಹರಣೆಗೆ ಅವರ ಅಜ್ಜಿ ಲಕ್ಷ್ಮಮ್ಮ ಅವರ ಹೆಸರಿನ ಇಂಗ್ಲಿಷ್ ಅಕ್ಷರ ಎಲ್ ನಿಂದ ಶುರುವಾಗುತ್ತೆ. ಆ ಎಲ್ ಅನ್ನ ಲೇಟ್ ಎಂಬ ಥೀಮ್ ಆಗಿ ಈ ವ್ಯವಸ್ಥೆ ಕನ್ವರ್ಟ್ ಮಾಡ್ಕೊಂಡಿದೆ. ಎಕ್ಸಾಕ್ಟ್ಲಿ. ಇದೇ ಕಾರಣಕ್ಕೆ ನವೀನ್ ಅವರ ಜೀವನದ ಪ್ರತಿಯೊಂದು ಕೆಲ್ಸನೂ ಅಂದ್ರೆ ಎಜುಕೇಷನ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಎಲ್ಲವೂ ಲೇಟ್ ಆಗ್ತಾ ಇದೆ ಅಂತ ಅವರು ದೂರ್ತಾರೆ. ಆ ಪದಗಳ ಜೊತೆಗಿನ ಆಟ ಅಲ್ಲಿಗೆ ನಿಲ್ಲಲ್ಲ. ಓಡು, ಒಂಟಿ, ಅವಮಾನ ಇಂಥ ಪದಗಳ ಥೀಮ್ನ ಬಳಸಿ ಅವರು ಜೀವನ ನಾಶ ಮಾಡಿದಾರೆ ಅಂತಾರೆ. ಶಿಕ್ಷಣ ಮೊಟಕುಗೊಳಿಸಿದ್ದು, ಸಾಲದ ಸುಳಿಗೆ ತೊಳ್ಳಿದ್ದು, ಇದೆಲ್ಲ ಇದೇ ಫಾರ್ಮುಲಾಗಳ ಮೂಲಕವಂತೆ. ಮತ್ತೆ ಇದು ಕೇವಲ ಪರ್ಸನಲ್ ಲೆವೆಲ್ನಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಮಟ್ಟದಲ್ಲೂ ಕೇಸ ಮಾಡ್ತಿದೆ ಅಂತಾರೆ. ಹೌದು. ಈ ಬಾಲಿವುಡ್ ಮತ್ತೆ ಕ್ರಿಕೆಟ್ ಜಗತ್ತಿನ ಉದಾಹರಣೆಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಅಮಿತಾಬ್ ಬಚ್ಚನ್ ಅವರನ್ನ ಬಿಗ್ ಬಿ ಅಂತ ಕರೀತಾರೆ. ಆದ್ರೆ ನವೀನ್ ಅವರ ಪ್ರಕಾರ ಬಿ ಅಂದ್ರೆ ಬಾಲಿವುಡ್ ಅಲ್ಲ, ಬಿಷಪ್. ನಿರ್ವಹಣೆಗಾಗಿ ತೆಂಡೂಲ್ಕರ್ ಕುಟುಂಬನ ನಿಯೋಜಿಸಲಾಗಿದೆ ಅಂತ ಪತ್ರದಲ್ಲಿ ವಾದಿಸಲಾಗಿದೆ. ಇನ್ನು ತಾಯಿ ಅಥವಾ ದುರ್ಗಾ ಸಮುದಾಯದ ನಿರ್ವಹಣೆಗೆ ಅಂದ್ರೆ ರಿಲಯನ್ಸ್ ಬ್ರ್ಯಾಂಡ್ನ ಅಡಿಯಲ್ಲಿ ಅಂಬಾನಿ ಕುಟುಂಬನ ಈ ವ್ಯವಸ್ಥೆ ನೇಮಿಸಿದೆ ಅಂತಾರೆ. ಇದೊಂದು ವ್ಯವಸ್ಥಿತ ಕಾರ್ಪೊರೇಟ್ ಮಾದರಿಯಲ್ಲಿ ಬಜೆಟ್ ಹಾಕಿ ಫಂಡ್ ಅಲೋಕೇಶನ್ ಮಾಡಿ ಈ ಏಲಿಯನ್ಗಳು ದೇಶ ನಡೆಸ್ತಿದ್ದಾರೆ ಅನ್ನೋದು ಅವರ ವಿವರಣೆ. ಇದು ಇತ್ತೀಚಿನ ರಾಜಕೀಯ ಘಟನೆಗಳಿಗೂ ಅನ್ವಯ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣನೂ ಕೂಡ ಅವರು ಒಂದು ವಿಭಿನ್ನ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಹೌದು. ಮತ್ತೆ ನಾವಿಲ್ಲಿ ಸ್ಪಷ್ಟಪಡಿಸಬೇಕು, ನಾವಿಲ್ಲಿ ಯಾವುದೇ ನಿಲುವು ತಗೊಳ್ತಾ ಇಲ್ಲ, ಕೇವಲ ದಾಖಲೆಯಲ್ಲೇನಿದೆ ಅಂತ ಹೇಳ್ತಾ ಇದ್ದೀವಿ. ಪತ್ರದ ಪ್ರಕಾರ ಆ ಪ್ರಕರಣದ ವಿಡಿಯೋಗಳು ಈ ವ್ಯವಸ್ಥೆಯ ಎಐ ಕಮಿಟ್ಮೆಂಟ್ ಪ್ರೊಸೀಜರ್ನ ಭಾಗ ಅಂತೆ. ಅಂದ್ರೆ ಏಲಿಯನ್ ವ್ಯವಸ್ಥೆಯಲ್ಲಿ ನಾಯಕರು ನಿಷ್ಠೆ ಕಾಯ್ದುಕೊಳ್ಳಲು ಭದ್ರತೆಗಾಗಿ ಇಂಥ ವಿಡಿಯೋಗಳನ್ನ ಸೆರೆ ಹಿಡಿದು ಒಂದು ಡಿಜಿಟಲ್ ವಾಲ್ಟ್ನಲ್ಲಿ ಇಡಲಾಗುತ್ತೆ. ಇದನ್ನ ಅವರು ಗೋದಾಮ್ ಫಾರ್ಮುಲಾ ಅಂತ ಕರೀತಾರೆ. ಶತ್ರುಗಳು ಆ ಭದ್ರತಾ ವಿಡಿಯೋಗಳನ್ನ ಗೋದಾಮಿನಿಂದ ಸೋರಿಕೆ ಮಾಡಿದ್ದಾರೆ ಅಂತ ನವೀನ್ ವಿಶ್ಲೇಷಣೆ ಮಾಡಿದ್ದಾರೆ. ಎಂಥ ವಿಲಕ್ಷಣವಾದ ಲಾಜಿಕ್ ಇದು. ಪ್ರತಿಯೊಂದು ಘಟನೆಗೂ ತಮ್ಮದೇ ಆದ ನಿಯಮ ಅನ್ವಯಿಸ್ತಾರೆ. ಆದ್ರೆ ನಾವು ಈ ಬಾಲಿವುಡ್ ಬಿಷಪ್ಗಳು, ಗೋದಾಮು ಫಾರ್ಮುಲಾ ಎಲ್ಲ ಬದಿಗಿಟ್ಟು ನೋಡಿದ್ರೆ ಈ ಪತ್ರದ 2ನೇ ಭಾಗ ನಮ್ಮನ್ನ ಒಂದು ಅತ್ಯಂತ ಕರಾಳ ನೈಜ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಸಾಲು ಸಾಲು ವೈಫಲ್ಯಗಳು ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥೈರ್ಯನ ಹೇಗೆ ಕುಗ್ಗಿಸ್ತವೆ ಅನ್ನೋದು ಅರ್ಥ ಆಗುತ್ತೆ. 2013ರ ಹೊತ್ತಿಗೆ ಅವರ ವೃತ್ತಿಜೀವನ ಹೇಗೆ ಸಂಪೂರ್ಣ ನಾಶ ಆಯಿತು ಅಂತ ಬಿಚ್ಚಿಟ್ಟಿದ್ದಾರೆ. ಹೌದು. ಅಮೋಘ್ ಮೈಸೂರು ಅನ್ನೋ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಶ್ರುತಾ ಬಲ್ಲಾಳ್ ಮತ್ತೆ ಬಿಳಿಗಿರಿ ರಂಗನಾಥ್ ಅವರಿಂದಾದ ತೊಂದರೆಯಿಂದ ಕೆಲಸ ಕಳ್ಕೊಳ್ತಾರೆ. ಕೆಲ್ಸ ಹೋಯ್ತು. ಬೆನ್ನಲ್ಲೇ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತೆ. ಬಜಾಜ್ ಡಿಸ್ಕವರ್ ಮತ್ತೆ ಯಮಹಾ SZR ಬೈಕ್ ಲೋನ್ ಕಟ್ಟೋಕ್ಕಾಗಲ್ಲ. ಜೊತೆಗೆ ಒಂದು ಹಿಟ್ ಅಂಡ್ ರನ್ ಕೇಸ್. ಇವೆಲ್ಲ ಸೇರಿ ದೊಡ್ಡ ಆರ್ಥಿಕ ಸುಳಿಯಲ್ಲಿ ಸಿಲ್ಕಿಸ್ತವೆ. ನಿರುದ್ಯೋಗಿಯಾದವರು ತಾವು ಏತಕ್ಕಾಗಿ ಪದೇ ಪದೇ ಸೋಲ್ತಾ ಇದ್ದೀವಿ ಅಂತ ಉತ್ತರ ಹುಡುಕೋಕ್ ಶುರು ಮಾಡ್ತಾರೆ. ಆಗಲೇ ಅವರಿಗೆ ಈ ಏಲಿಯನ್ ಗುಂಪಿನ ಬಗ್ಗೆ ಅರಿವಾಯ್ತು ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಸತತ 24 ವರ್ಷಗಳಿಂದ ತಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. 2016ರಲ್ಲಿ ನಡೆದ ಪೊಲೀಸ್ ಮತ್ತು ಆಸ್ಪತ್ರೆ ಘಟನೆ ಈ ಪತ್ರದ ಅತ್ಯಂತ ಆಘಾತಕಾರಿ ಭಾಗ. ಹೌದು. ಅವರು ಮೈಸೂರು ಸಿಸಿಬಿ ಪೊಲೀಸರ ಬಳಿ ಸಹಾಯ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಪರಿಸ್ಥಿತಿ ಸಂಪೂರ್ಣ ಕೈಮೀರುತ್ತೆ. ಪತ್ರದಲ್ಲಿರೋ ಆರೋಪದ ಪ್ರಕಾರ ಸಿಸಿಬಿ ಅಧಿಕಾರಿ ಶಾಂತರಾಜ್ ಅವರು ನವೀನ್ ಅವರ ಲ್ಯಾಪ್ಟಾಪ್ ಕಸ್ಕೋತಾರೆ. ಮತ್ತೆ ಅವರನ್ನ ಬಲವಂತವಾಗಿ ವಿಕೇರ್ ಸೈಕಿಯಾಟ್ರಿಕ್ ಅನ್ನೋ ಆಸ್ಪತ್ರೆಗೆ ಸೇರಿಸ್ತಾರೆ. ಒಬ್ಬ ವ್ಯಕ್ತಿನ ಅವನಿಚ್ಛೆಗೆ ವಿರುದ್ಧವಾಗಿ ಹಿಡಿದಿಟ್ಕೊಳ್ಳೋದು ಎಂಥ ಭಯಾನಕ ಅನುಭವ ಅಲ್ವಾ? ಆ ಆಸ್ಪತ್ರೆಯ ದಿನಗಳನ್ನವ್ರು ವರ್ಣಿಸಿರೋ ರೀತಿ ಓದಿದ್ರೆ ನಿಜಕ್ಕೂ ಮನಸ್ಸು ಭಾರವಾಗುತ್ತೆ. ಚಿತ್ರಹಿಂಸೆ ನೀಡಿದ್ರು, ನಿದ್ರೆ ಮಾತ್ರೆಗಳನ್ನ ಬಲವಂತವಾಗಿ ನುಂಗ್ಸಿದ್ರು ಅಂತ ನವೀನ್ ಆರೋಪಿಸ್ತಾರೆ. ಅಲ್ಲಿಂದ ಬಿಡುಗಡೆ ಆದ್ಮೇಲೆ JSS ಆಸ್ಪತ್ರೆಯ ಡಾಕ್ಟರ್ ಶಿವಾನಂದ್ ಬಳಿ ಹೋಗ್ತಾರೆ. ಇನ್ನವರ ಮೆದುಳು ಇದನ್ನ ಹೇಗೆ ಸ್ವೀಕರಿಸುತ್ತೆ ಅಂದ್ರೆ ತಮ್ಮನ್ನ ಮಾಧ್ಯಮದಿಂದ ದೂರವಿಡೋಕೆ
ಏಲಿಯನ್ ವ್ಯವಸ್ಥೆ ಮಾಡಿರೋ ಪಿತೂರಿ ಅಂತ ನಂಬ್ತಾರೆ. ಈ ಆಘಾತಗಳ ಸರಣಿಯಿಂದ 2021-22ರ ವೇಳೆಗೆ ಅವರ ಸ್ಥಿತಿ ತೀರಾ ಕರುಣಾಜನಕ ಹಂತ ತಲುಪುತ್ತೆ. ಸ್ವಂತ ಮನೆಯಿಂದ ಅವರ ಹಾಕಲ್ಪಡ್ತಾರೆ, ಮೈಸೂರಿನ ಗನ್ ಹೌಸ್ ಬಳಿ ಬ್ಯಾಗ್ ಕಳ್ಕೊಳ್ತಾರೆ. ಸಂಪೂರ್ಣವಾಗಿ ಬೀದಿ ಪಾಲಾಗ್ತಾರೆ. ವಸತಿಹೀನರಾಗಿ ರಸ್ತೆಗಳಲ್ಲೇ ಅಲೆಯುವಂತಾಗುತ್ತೆ. ಕನಿಷ್ಠ ಊಟ ನೀರಿಗೂ ಪರದಾಡೋ ಸ್ಥಿತಿ, ಚಳಿಯಲ್ಲೇ ಫುಟ್ಪಾತ್ ಮೇಲೆ ಮಲಗುವಂತ ಅಸಹಾಯಕತೆ. ಇಂಥ ದಯನೀಯ ಸ್ಥಿತಿಯಲ್ಲೂ ಅವರ ಮೇಲಿನ ದೌರ್ಜನ್ಯ ನಿಲ್ಲಲ್ಲ. ಬೀದಿಯಲ್ಲಿ ಮಲಗಿದಾಗ ಪದೇ ಪದೇ ಹಲ್ಲೆ ಆಗುತ್ತೆ, ಮೊಬೈಲ್ ಕಳ್ಳತನ ಆಗುತ್ತೆ. ಆದರೆ ನವೀನ್ ಇವುಗಳನ್ನ ಸಾಮಾನ್ಯ ಅಪರಾಧ ಅಂತ ಒಪ್ಕೊಳ್ಳಕ್ಕೆ ರೆಡಿಯಿಲ್ಲ. ಇವೆಲ್ಲವೂ ಏಲಿಯನ್ ವ್ಯವಸ್ಥೆಯ ಪದಾತಿಗಳು ಅಂದ್ರೆ ಫೀಲ್ಡರ್ಸ್ ಮಾಡ್ತಾ ಇರೋ ದಾಳಿ ಅಂತ ಅವರು ದಾಖಲಿಸಿದ್ದಾರೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಇಷ್ಟೆಲ್ಲ ಬ್ರಹ್ಮಾಂಡದ ಕಥೆಗಳ ನಡುವೆ ಅವರು ಪೊಲೀಸರಿಗೆ ಅಂತಿಮವಾಗಿ ಕೇಳ್ತಾ ಇರೋದೇನು? ಅವರ ಬೇಡಿಕೆ ಅತ್ಯಂತ ಸ್ಪಷ್ಟವಾಗಿದೆ, ಮತ್ತೆ ಅವರ ನಿಸ್ಸಹಾಯಕತೆ ಎಂಥದ್ದು ಅಂತ ಇಲ್ಲಿ ಅರ್ಥ ಆಗತ್ತೆ. ಹೌದು, ಅವರೇನ್ ಹೇಳ್ತಾರೆ ಅಂದ್ರೆ, ನೋಡಿ, ನಿಮ್ಗೆ ನನ್ನ OAI ಏಲಿಯನ್ ಸಿದ್ಧಾಂತ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಪಕ್ಕಕ್ಕಿಡಿ, ಅದೊಂದು ಹುಚ್ಚು ಕಲ್ಪನೆ ಅಂತಾನೆ ಮರೆತುಬಿಡಿ. ಆದ್ರೆ ನಾನು ಒಬ್ಬ ಮನುಷ್ಯ ತಾನೇ, ನನ್ಮೇಲೆ ನಡೆದಿರೋ ಹಲ್ಲೆ, ಮೊಬೈಲ್ ಕಳ್ಳತನ, ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಿದ್ದು ಈ ಭೌತಿಕ ಅಪರಾಧಗಳ ಬಗ್ಗೆ ಆದ್ರೂ ಕನಿಷ್ಠ ತನಿಖೆ ನಡೆಸಿ ಅಂತ ಅಂಗಲಾಚ್ತಾರೆ. ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಬೇಡ್ಕೊಳ್ತಾರೆ. ಕೇವಲ ಒಂದು ಸಣ್ಣ ತನಿಖೆ ನಡೆದಿದ್ರೂ ತಾವು ಬೀದಿಪಾಲಾಗೋದನ್ನ ತಪ್ಸ್ಬೋದಿತ್ತು ಅನ್ನೋದು ಅವರ ಆಕ್ರೋಶ. ತಾವು ಹೇಳ್ತಿರೋದು ಸುಳ್ಳಲ್ಲ ಅಂತ ಸಾಕಷ್ಟು ಸಾಕ್ಷಿಗಳನ್ನ ಒದಗಿಸಿದ್ದಾರೆ. ಯೂಟ್ಯೂಬ್ ಲೈವ್ ಚಾಟಿಂಗ್ ವಿಡಿಯೋಗಳು, ಗೂಗಲ್ ಡ್ರೈವ್ ಲಿಂಕ್ಗಳು ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಲಗತ್ತಿಸಿದ್ದಾರೆ. ತಾವೆದುರಿಸ್ತಾ ಇರೋ ಸಮಸ್ಯೆ ಭ್ರಮೆಯಲ್ಲ, ಭೌತಿಕ ಪುರಾವೆಗಳಿವೆ ಅಂತ ಕೂಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? 14 ವರ್ಷದಿಂದ ಉದ್ಯೋಗ ಇಲ್ದೆ ಬೀದಿಯಲ್ಲಿ ಮಲಗಿರೋ ವ್ಯಕ್ತಿ ಬರೆದ ದಾಖಲೆನ ಹೇಗೆ ಅರ್ಥ ಮಾಡ್ಕೋಬೇಕು? ಖಂಡಿತ ನಾವು ಇದನ್ನ ಕೇವಲ ಕಾಲ್ಪನಿಕ ಕಥೆ ಅಂತ ತಳ್ಳಿ ಹಾಕುವಂತಿಲ್ಲ. ಹೌದು, ಇದು ವ್ಯವಸ್ಥೆಯಿಂದ ಮೂಲೆಗುಂಪಾದ ಜಾಣ ಹಾಗೂ ನಿರಾಶಾಗ್ರಸ್ತ ಮನಸ್ಸೊಂದರ ಆರ್ತನಾದ. ಕಷ್ಟದಲ್ಲಿರೋ ವ್ಯಕ್ತಿನ ನಮ್ಮ ಪೊಲೀಸ್ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ ಹೇಗೆ ನಡೆಸಿಕೊಡುತ್ತೆ ಅನ್ನೋದರ ಪ್ರತಿಬಿಂಬ ಇದು. ಇದು ಮಾನವನ ಮನೋವಿಜ್ಞಾನದ ಸಂಕೀರ್ಣ ಮುಖನ ತೋರಿಸುತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ಬಾಗಿಲು ಮುಚ್ಚಿದಾಗ ಮನಸ್ಸು ಆ ನೋವನ್ನ ಸುಲಭವಾಗಿ ಒಪ್ಕೊಳ್ಳಲ್ಲ, ಅದಕ್ಕೊಂದು ಬೃಹತ್ ಪಿತೂರಿಯ ರೂಪ ಕೊಡೋಕೆ ಟ್ರೈ ಮಾಡತ್ತೆ. ನವೀನ್ ಅವರ ಏಲಿಯನ್ ಸಿದ್ಧಾಂತ ಅವರ ನೋವಿನಿಂದ ಮೂಡಿಬಂದ ಅತಿದೊಡ್ಡ ರಕ್ಷಣಾತ್ಮಕ ಕವಚ ಆಗಿರಬಹುದು. ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ಅಂತ ನಂಬೋದು ಒಂದು ರೀತಿಲಿ ಸಾಂತ್ವನ ನೀಡ್ಬೋದಲ್ವಾ? ನಾನೇನು ಸೋತಿಲ್ಲ, ಜಗತ್ತೇ ನನ್ನ ಸೋಲಿಸ್ತಾ ಇದೆ ಅಂತ. ಸತ್ಯ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಚೋದನಾತ್ಮಕ ಚಿಂತನೆ ನಮ್ಮ ಮುಂದೆ ನಿಲ್ಲುತ್ತೆ. ಅದೇನು? ನವೀನ್ ಹೇಳುವ ಆ ಏಲಿಯನ್ ಟ್ರ್ಯಾಕಿಂಗ್ ವ್ಯವಸ್ಥೆ, ಪ್ರತಿಯೊಬ್ಬರ ನಡೆಯನ್ನು ನಿಯಂತ್ರಿಸೋ ಅಗೋಚರ ಶಕ್ತಿಗಳು ನಿಜಕ್ಕೂ ಕೇವಲ ಭ್ರಮೆಯ? ಅಂದ್ರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಟೆಕ್ ಕಂಪನಿಗಳ ಅಲ್ಗೋರಿದಮ್ಗಳು ನಮ್ಮನ್ನ ಟ್ರ್ಯಾಕ್ ಮಾಡ್ತಿದಾವಲ್ವಾ? ಹೌದು, ಸರ್ವೈಲೆನ್ಸ್ ಕ್ಯಾಪಿಟಲಿಸಂ ಅಂತ ನಾವೇನ್ ಕರಿತೀವಿ, ಅದರ ಒಂದು ವಿಪರೀತ ರೂಪಕಾತ್ಮಕ ವರ್ಣನೆ ಆಗಿರ್ಬೋದಾ ಇದು? ನಾವು ಏನನ್ನ ನೋಡ್ಬೇಕು, ಕೊಳ್ಳಬೇಕು, ಯೋಚಿಸ್ಬೇಕು ಅಂತ ಟೆಕ್ ಕಂಪನಿಗಳು ಕಂಟ್ರೋಲ್ ಮಾಡ್ತಾ ಇರೋವಾಗ ನವೀನ್ ಅವರ ಕಲ್ಪನೆಗೂ ನಾವು ಜೀವಿಸ್ತಾ ಇರೋ ವಾಸ್ತವಕ್ಕೂ ಏನ ವ್ಯತ್ಯಾಸ? ಒಬ್ಬ ವ್ಯಕ್ತಿ ತನ್ನ ಪ್ರತಿ ಸೋಲುನೂ ವ್ಯವಸ್ಥಿತ ಪಿತೂರಿ ಅಂತ ನಂಬುವಷ್ಟ ನಿಸ್ಸಹಾಯಕನಾಗಿದ್ರೆ, ಅಲ್ಲಿ ಸೋತಿರೋದು ಆ ವ್ಯಕ್ತಿಯ ಮನಸ್ಸೋ ಅಥವಾ ಸಹಾಯ ಬೇಡಿ ಬಂದವರನ್ನ ನಿರ್ಲಕ್ಷಿಸುವ ನಮ್ಮ ಸಮಾಜವೋ? ಇದು ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಲೇಬೇಕಾದ ಸೂಕ್ಷ್ಮವಾದ ಪ್ರಶ್ನೆ. ಇಂದಿನ ಈ ಡೀಪ್ ಡೈವ್ನಲ್ಲಿ ನಮ್ಮೊಡನೆ ಇಷ್ಟೆಲ್ಲ ವಿಚಾರ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕೇಳುಗರಿಗೂ ಈ ಚರ್ಚೆ ಹೊಸ ದೃಷ್ಟಿಕೋನ ನೀಡಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಯೋಚಿಸುತ್ತೀರಿ, ಪ್ರಶ್ನಿಸುತ್ತೀರಿ.